ಹಲೋ ಹಾಯ್ ಎಲ್ರಿಗೂ. ಇವತ್ತಿನ ವ್ಲಾಗ್ ಏನು ಅಂತಂದರೆ ಎಕ್ಸ್ಪ್ಲೋರ್ ವಿತ್ ವೆಜ್ಜು. ಯಾಕೆಂದರೆ ಈ ಒಂದು ವ್ಲಾಗಲ್ಲಿ ನಾನು ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಹಾಗಾಗಿ ಇಲ್ಲಿ ಏನು ಜಾಗ, ಎಲ್ಲಿಗೆ ಹೋಗ್ತಿರೋದು ಅಂತ ಎಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಪ್ರೆಸೆಂಟಿಗೆ ಇವಾಗ ನಮ್ಮಮ್ಮ ಆ್ಯಂಡ್ ನಮ್ಮ ಅಕ್ಕ ಗಾಡಿಗೆ ಪೂಜೆ ಮಾಡ್ತಿದ್ದಾರೆ. ಯಾಕಂದರೆ ನಾವು ಆ ಗಾಡಿಯಲ್ಲಿ ಆ ಒಂದು ಜಾಗಕ್ಕೆ ನಾವು ಹೋಗೋದು. ಸೊ ಅದರಿಂದ ಟೈಮ್ ಬಂದು 12:30 AM ಆಗಿದೆ. ಯಾಕಂದರೆ ನಾವು ಬೆಂಗಳೂರಿಂದ ಅಷ್ಟು ಬೇಗ ಏನಕ್ಕೆ ಹೊರಡ್ತಿದ್ದೀವಿ ಅಂತಂದರೆ, ನಾವು ಬೇರೆ ಕಡೆ ಹೋಗಿ ನಮ್ಮ ಅಕ್ಕ ಅವ್ರನ್ನ ಪಿಕ್ ಮಾಡಿಕೊಂಡು ಆ್ಯಂಡ್ ನಾವು ಆ ಒಂದು ಜಾಗಕ್ಕೆ ಹೋಗಬೇಕು. ಅದು ತುಂಬಾ ಪ್ರಾಸೆಸ್ ಇದೆ ಅಲ್ವಾ, ಅದರಿಂದ ನಾವು ಬೇಗನೆ ಬಿಡ್ತಾಯಿದ್ದೀವಿ. ಆ್ಯಂಡ್ ಇವರೆಲ್ಲ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸು. ಸೊ ಅವರೂ ಸಹ ಈ ಒಂದು ಎಕ್ಸ್ಪ್ಲೋರಲ್ಲಿ ಅವರು ಸಹ ಬರ್ತಿದ್ದಾರೆ. ಸೊ ಅದಕ್ಕಾಗಿ ಯಾಕೆ ಅಂತ, ನಿಮ್ಮ ಫ್ರೆಂಡ್ಸ್ ಯಾಕೆ ಬಂದಿಲ್ಲ ಅಂತ ನೀವು ಕಮೆಂಟಲ್ಲಿ ಕೇಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಫಂಕ್ಷನ್ ನಂದಲ್ಲ, ನಮ್ಮ ಅಕ್ಕದು. ನಮ್ಮ ಅಕ್ಕ ಅವ್ರ ಮಗನಿಗೆ ಒಂದು ಹರಕೆನ ಹೊತ್ಕೊಂಡಿದ್ದಾಳೆ. ಅದರಿಂದ ನಾವು ಒಂದು ಟೆಂಪಲ್ಗೆ, ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ಅಂತಂದರೆ ತುಂಬ ಜನ ಗೊತ್ತಿರುತ್ತೆ, ಬೋಯಿಕೊಂಡ ದೇವಸ್ಥಾನ ಅಂತ. ಸೊ ಆ ಒಂದು ದೇವಸ್ಥಾನ ಆಂಧ್ರದಲ್ಲಿರೋದು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಹರಕೆ ಇದ್ದಿದ್ದರಿಂದ ನಮ್ಮ ಅಕ್ಕ ಅವ್ರ ಮಗಂದು. ತುಂಬ ಜನ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ವಿ. ಸೊ ಇವಾಗ ತುಂಬ ಅಂದರೆ ತುಂಬಾ ಚೇಂಜ್ ಆಗ್ತಿದೆ, ಚೇಂಜ್ ಆಗಿದೆ ಆಲ್ರೆಡಿ. ಯಾಕೆ ಅಂತಂದರೆ ನಾನು ಹೋಗಿದ್ದು 10-12 ವರ್ಷ ಹಿಂದೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾವಾಗ. ಬಟ್ ಆವಾಗ ಒಂದು ತಿಂಗಳಿಗೆ ಒಂದು 2-3 ಸಲ ಆದರೂ ನಾವು ಹೋಗ್ತಾಯಿದ್ವಿ, ಬರ್ತಾಯಿದ್ವಿ. ಅವಾಗೊಂಥರ ತುಂಬ ಚೆನ್ನಾಗಿತ್ತು. ಬಟ್ ಅದಾದಮೇಲೆ ಯಾಕಂತ ಗೊತ್ತಿಲ್ಲ, ನಾವು ಹೋಗಲಿಕ್ಕೆ ಆಗಿಲ್ಲ. ಸೊ ಬೈ ಚಾನ್ಸ್ ಇವಾಗ ನಮ್ಮ ಅಕ್ಕಯಿಂದ ಅವಳು ಹರಕೆ ಹೊತ್ಕೊಂಡಿರೋದ್ರಿಂದ ಮತ್ತು ಈ ಒಂದು ಆ ದೇವಸ್ಥಾನಕ್ಕೆ ಹೋಗೋ ಅಂಥ ಭಾಗ್ಯ ಸಿಕ್ತು ನಮಗೆ. ಆ್ಯಂಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ಅವ್ರನ್ನೆಲ್ಲ ಪಿಕ್ ಮಾಡಿದ್ದಾಯಿತು. ಆ್ಯಂಡ್ ಕುರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಅದು ಏನಕ್ಕೆ ಕುರಿಗಳಂತಂದರೆ, ಹರಕೆ ಹೊತ್ಕೊಂಡಿದ್ದೆ ಆ ಕುರಿಗಳಿಂದ. ಆ್ಯಂಡ್ ಐ ಡೋಂಟ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಕುರಿ ಆ್ಯಂಡ್ ಮೇಕೆ. ಸೊ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಆಯಿತಾ. ಆ್ಯಂಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಚಿಕ್ಕ ಮಕ್ಕಳು ಆ್ಯಂಡ್ ನಮ್ಮ ಅಕ್ಕ, ನಮ್ಮ ಕಸಿನ್ಸು ಆ್ಯಂಡ್ ಅವ್ರ ಫ್ರೆಂಡ್ಸು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೇ ಹೋಗಿದ್ದೀವಿ ಆ ಒಂದು ಟ್ರಿಪ್. ಯಾಕಂದರೆ ತುಂಬ ಅಂದರೆ ತುಂಬ ವರ್ಷಗಳಾಗೋಗಿತ್ತು ಫ್ಯಾಮ್ಲಿ ಜೊತೆ ನಾವು ಔಟಿಂಗ್ ಹೋಗಿ. ಎಲ್ಲರೂ ಸ್ಪ್ಲಿಟ್ ಆಗಿ ಹೋಗ್ತಾ ಇದ್ವಿ. ಬಟ್ ಎಲ್ಲರೂ ಜೊತೆಗೆ ಫ್ಯಾಮ್ಲಿ ಹೋಗಿದ್ದು ಅದು ಈ ಒಂದು ಟ್ರಿಪ್ಗೇನೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೂನ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇವರೆಲ್ಲ ಫುಲ್ ನಿದ್ದೆ. ಯಾಕೆ ಅಂತಂದರೆ ಪಾಪ ಅವ್ರಿಗೆ 8:30, 9 ಏನೋ ಲಾಗೌಟ್ ಅವ್ರಿಗೆ. ಅದು ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ತಿಂದು ಮತ್ತೆ ಅವರು 12:30ಗೆಲ್ಲ ನಮ್ಮ ಜೊತೆ ಬಂದಿದ್ದಾರೆ ರೆಡಿ ಆಗಿಬಿಟ್ಟು. ಸೊ ತುಂಬಾ ಖುಷಿ ಆಯಿತು ಅವರೊಂದು ಎಫರ್ಟ್ಸ್ಗೆ. ಯಾಕೆಂತಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಮಿಡಿಯೇಟಾಗಿ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಆ್ಯಂಡ್ ನಾವೊಂದು ಕಾಫಿ ಬ್ರೇಕ್ ತೊಗೊಂಡ್ರಿ. ಅಲ್ಲಿ ಹೊಸಕೋಟೆಯಲ್ಲಿ ಅವ್ರ ಫ್ರೆಂಡ್ನ ಪಿಕ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಅವ್ರನ್ನ ಪಿಕ್ ಮಾಡಿ ಹಾಗೆಯೇ ಅಲ್ಲೊಂದು ಕಾಫಿ ಬ್ರೇಕ್ ಹಾಕ್ಕೊಂಡು ಆ್ಯಂಡ್ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆಮೇಲೆ ಈಗ ತುಂಬಾ ಬೋರ್ ಆಗ್ತಿತ್ತಲ್ವ. ಸೊ ಎಲ್ಲರೂ ಮಲ್ಕೊಂಡಿದ್ರು ಆ್ಯಂಡ್ ನಾವು ಮಾತ್ರ ಎದ್ದಿದ್ದು. ಅದು ಲೂಡೋ ಗೇಮ್ ಬೇರೆ ಆಡ್ತಿದ್ದಾನೆ. ನಮ್ಮ ಚಿನ್ನುಗೆ ತುಂಬ ಇಷ್ಟ ನಮ್ಮ ಅಕ್ಕ ಮಗಗೆ ಲೂಡೋ ಗೇಮ್ ಅಂತ. ಸೊ ಸಿಕ್ಕಾಬಟ್ಟೆ ಆಡ್ತಾನೆ ಅವನು. ಏನು ಫಾಲ್ಟ್ ಅಂತಂದರೆ ಗೊತ್ತಾ, ಅವ್ನು ವಿನ್ ಆಗೋಂಗಿಂತ ತುಂಬ ಇಂಟ್ರೆಸ್ಟಾಗಿ ಆಡ್ತಾನೆ. ಬಟ್ ಅವ್ನು ವಿನ್ ಆಗೋ ಥರ ಇಲ್ಲ, ನಾವೆಲ್ಲ ಅವ್ರ ಕಾಯಿನೂ ಹೊಡೆದ್ಬಿಟ್ಟಿದ್ದಾರೆ ಅಂತಂದರೆ ಅವ್ನು ಗೇಮ್ನೇ ಕ್ಲೋಸ್ ಮಾಡಿಬಿಡ್ತಾನೆ ಅಂತ ಒಂದು ಮೈಂಡ್ ಸೆಟ್ ಅವನಿಗೆ. ಆ್ಯಂಡ್ ವೀವ್ ನೋಡಿಕೊಂಡು ನಾನು ತುಂಬಾ ಚೆನ್ನಾಗಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಾವು ಹೋಗಿದ್ದು ಟ್ಯೂಸ್ಡೇ ಅನಿಸುತ್ತೆ. ಸೊ ಮಂಡೇ ನೈಟ್ ನಾವು ಬಿಟ್ಟಿದ್ದು, ಅಂದರೆ ಮಂಡೇ ಮಿಡ್ ನೈಟಲ್ಲಿ 12 AM ಇದು ಟ್ಯೂಸ್ಡೇ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಏನು ಸೀನ್ ನಡೀತಿದೆ ಅಂತಂದರೆ, ಅಲ್ಲಿ ಇವಾಗ ಕುರಿ ಹಾಕ್ಕೊಂಡು ಹೋಗಿದ್ದೀವಲ್ವ, ಅದು ಬಂದು ಇವಾಗ ಗಲೀಜು ಮಾಡಿಬಿಟ್ಟಿದೆ. ಸೊ ಅದರಿಂದ ಕೆಳಗಡೆ ನಮ್ಮ ಡ್ಯಾಡ್ ಹಾಗೆ ಮಲ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಅದಕ್ಕೆ ಆ ಒಂದು ಚರ್ಚೆ ಅಲ್ಲಿ ನಡೀತಿದೆ. ಆ್ಯಂಡ್ ಹಾಗೆ ನಾವು ಕೋಳಿನೂ ಎತ್ತಾಕೊಂಡು ಹೋಗಬೇಕಿತ್ತು. ಸೊ ಕೋಳಿ ಆ್ಯಂಡ್ ಕುರಿಗಳೆಲ್ಲನೂ. ಆ್ಯಂಡ್ ಇವಾಗ ನಾವು ಹತ್ರ ಆ ಒಂದು ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಆ್ಯಂಡ್ ಲುಕ್ ಅಟ್ ದ ವೀವ್ ಗೈಸ್. ಅದು ಅರೌಂಡ್ 6:30 ಆ ಥರ ಏನೋ ಆಗಿತ್ತು ಸಮಥಿಂಗ್. ಸೊ ಆ ಒಂದು ವೀವ್ ಅದು. ಸೊ ತುಂಬಾ ಚೆನ್ನಾಗಿತ್ತು ವೀವ್ ಮಾತ್ರ. ಆ್ಯಂಡ್ ಹಾಗೆ ಮತ್ತೆ ಕಂಟಿನ್ಯೂ ಆಯಿತು. ಅದು ಏನಕ್ಕೆ ನಿಲ್ಲಿಸಿತ್ತು ಅಂತಂದರೆ ಗೊತ್ತಲ್ಲ, ಪ್ರಕೃತಿ ಕರೀತಾ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದಾಯಿತು. ಆ್ಯಂಡ್ ಅಲ್ಲಿ ನೋಡಿ ಒಂದು ಗ್ರೀನರಿ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೀಡಿಯೋದಲ್ಲಿ ಅದು ಜಸ್ಟಿಸ್ ಆಗ್ತಿಲ್ಲ, ಬಟ್ ಡೈರೆಕ್ಟಾಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್
ಆ್ಯಂಡ್ ಇವ್ರು ಬಂದು ಅನುಷಾಕ್ ಅಂತ ಫುಲ್ ಅಂದರೆ ಫುಲ್ಲು ನಿದ್ದೆ ಪಾಟಿ ಇವರು. ನನಗಂತೂ ತುಂಬಾ ನಿದ್ದೆ ಮಾಡ್ತಿದ್ದಾರೆ. ಆ್ಯಂಡ್ ತಲೆ ಬಾಚ್ಕೊಳ್ಳಿ ಅಂತ ಬಾಚಣಿಗೆ ಹಾಕಿದ್ರೂ ಸಹ ಅವ್ರು ನಿದ್ದೆನೇ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಒಂದು ಆರ್ಚ್ ಇದೆ ಅಲ್ವಾ, ಅದೇ ಮೇನ್ ಎಂಟ್ರೆನ್ಸ್ ಟೆಂಪಲ್ದು, ದೇವಸ್ಥಾನದ್ದು ಮೇನ್ ಎಂಟ್ರೆನ್ಸ್ ಅದು, ಬೋಯಿಕೊಂಡ ದೇವಸ್ಥಾನದ್ದು. ಅದು ಆಂಧ್ರದಲ್ಲಿರೋದು ಗಂಗಮ್ಮ ಟೆಂಪಲ್ ಅದು. ಆ್ಯಂಡ್ ಇವಾಗ ಏನೆಲ್ಲ ನೋಡ್ತಿದ್ದೀರಾ ಆ ಥರ ಯಾವುದೇ ರೀತಿಯಲ್ಲಿ ಪ್ರೀವಿಯಸ್ಸಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಹೋಗ್ದಿರುವಾಗ ಅದು ಇರಲೇ ಇದ್ದಿಲ್ಲ. ನಾನು ತುಂಬಾ ನಮ್ಮ ಮನೆಯಲ್ಲಿ ನಾನು ಸಿಕ್ಕಾಪಟ್ಟೆ ಫುಲ್ ಶಾಕು. ಯಾಕಂದರೆ ಮುಂಚೆ ಬಂದುಬಿಟ್ಟು ನಾವು ಮೇಲೆ ಎಲ್ಲ ಹೋಗೋ ಥರನೇ ಇರಲಿಲ್ಲ. ಕೆಳಗಡೆ ನಾವು ಪಾರ್ಕ್ ಮಾಡಿಬಿಟ್ಟು ನಾವು ಮೇಲೆಗೆ ಬೆಟ್ಟನ ಹತ್ಕೊಂಡು ಹೋಗ್ತಾ ಇದ್ವಿ, ಆ ಬಂಡೆ ಕಲ್ಲು ಮೇಲೆ ಈ ಥರ ಎಲ್ಲ ಇದ್ದಿದ್ದು. ಬಟ್ ಇವಾಗ ಅಂದರೆ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಟ್ಟಿದೆ. ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ವೆಹಿಕಲ್ ಹೋಗುತ್ತೆ. ತುಂಬಾ ರೋಡು ಮತ್ತು ಫೆಸಿಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ನಾವು ಎಂಟ್ರಿ ಆಗಿದ ತಕ್ಷಣ ಇವ್ರು ಏನು ಡಿಸ್ಕಷನ್ ನಡೀತಿದೆ ಅಂತಂದರೆ, ಈ ದೇವಸ್ಥಾನದಲ್ಲಿ ನಾವು ನಾನ್ ವೆಜ್ ಹೊಡಿಬೇಕಾಗತ್ತೆ. ಯಾರಿಗಾದ್ರು ಹರಕೆ ಇತ್ತು ಅಂದರೆ ಹೋಗಿದ್ರೆ ಯಾರಿಗಾದ್ರು ಗೊತ್ತಿರುತ್ತೆ ನಾನ್ ವೆಜ್ ಹೊಡಿಬೇಕು. ಸೊ ಅದನ್ನು ನಾವಲ್ಲಿ ಕುಕ್ ಮಾಡೋಕ್ಕೆಲ್ಲ ನಮ್ಮ ಕೈ ಆಗೋದಿಲ್ಲ. ನಮಗೆ ಅಂತ ಸಪ್ರೇಟಾಗಿ, ಅವ್ರಿಗೆ ಅಂತ ಸಪ್ರೇಟಾಗಿ ಅಲ್ಲಿ ಬಿಸ್ನೆಸ್ ನಡೆಸ್ತಾರೆ. ಸೊ ಅವ್ರನ್ನ ನಾವು ಅಪ್ರೋಚ್ ಮಾಡಬೇಕಾಗತ್ತೆ. ಆ್ಯಂಡ್ ಅವ್ರ ಹತ್ರ ಮಾತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಲೊಕೇಶನ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಆ ಒಂದು ಲೊಕೇಶನ್ಗೆ ಯಾವ ರೂಮ್ ತೋರಿಸ್ತಾರೆ ಆ ಒಂದು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ರೂಮ್ ನೋಡಿದ್ರಿ. ಆ್ಯಂಡ್ ಇವಾಗ ಬಿಲ್ಲಿಂಗ್ ಆಗ್ತಿದೆ, ಅಂದರೆ ಎಷ್ಟು ಏನು ರೇಟು ಏನು ಎತ್ತ ಅಂದ್ಬಿಟ್ಟು ಎಲ್ಲದಕ್ಕೂ ಅಲ್ಲಿ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ನಾಟ್ ಇವನ್ ಸಿಂಗಲ್ ಪಿನ್ ಸಹ ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿರಲ್ಲ. ಒಂದು ಜಗ್ಗಗಾಗಲಿ ಎಲ್ಲದಕ್ಕೂ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಆ್ಯಂಡ್ ನಾವಲ್ಲಿ ರೂಮ್ ನೋಡಿದ್ರಿ. ಸೊ ರೂಮ್ ಹತ್ರ ನೋಡಿಬಿಟ್ಟು, ಬಟ್ ರೂಮ್ ಎಲ್ಲ ಚೆನ್ನಾಗೇ ಇದೆ, ಇಲ್ಲ ಅಂತ ಇರಲಿಲ್ಲ. ಬಟ್ ದ ಥಿಂಗ್ ಈಸ್ ಏನು ಅಂತಂದರೆ, ನಾವು ಮರದ ಹತ್ರ ಅಂತ ಫಿಕ್ಸ್ ಮಾಡ್ಕೊಂಡ್ರಿ. ಮರದ ಹತ್ರ ಅಂದರೆ ಆ ಒಂದು ಜಾಗನೂ ಸಹ ಅಲ್ಲಿ ಬಿಸ್ನೆಸ್ ಆಗಿ ನಡೆಸ್ತಿದ್ದಾರೆ. ಆ ಒಂದು ಜಾಗಕ್ಕೂ ನಾವು ಪೇ ಮಾಡಲೇಬೇಕಾಗತ್ತೆ. ಯಾವ ಥರ ಏನು ಆ ಮರ ಕೆಳಗಡೆನೇ ನಾವು ಕೂತ್ಕೊಂಡು ಎಲ್ಲ ತಿನ್ನಬೇಕಾಗುತ್ತೆ. ಸೊ ಅಲ್ಲೆಲ್ಲದಕ್ಕೂ ನಾವು ಆ ಜಾಗಕ್ಕೂ ನಾವು ಪೇ ಮಾಡಲೇಬೇಕು. ಎಷ್ಟು ಸರ್ಟೇನ್ ಅಮೌಂಟ್ ಅಂತ ಅದಕ್ಕೂ ಒಂದು ಚಾರ್ಜಬಲ್ ಆಗುತ್ತೆ. ಆ್ಯಂಡ್ ಇವಾಗ ಅದು ಕುರಿಗಳೇನಿದೆ ಅದು ನಮ್ಮ ಭಾವ ತೊಗೊಂಡು ಹೋಗ್ತಿದ್ದಾರೆ, ಮೇಲೆಗೆ ತೊಗೊಂಡು ಹೋಗ್ತಿದ್ದಾರೆ. ಅದು ಮೇಲೆ ಹೊಡಿಬೇಕಾಗಿರೋದು ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಾವಿನ್ನು ನಡ್ಕೊಂಡು ಹೋಗ್ತಿದ್ದೀವಿ. ಏನು ಗೊತ್ತಾ ಇಲ್ಲಿ ಆಗಿದ್ದು, ನಾವು ಗಾಡಿನೇ ಇವಾಗ ಬುಲೆರೋದಲ್ಲಿ ಹೋಗಿದ್ದಲ್ವ ನಾವು, ಆ ಬುಲೆರೋನ ಮೇಲೆ ದೇವಸ್ಥಾನ ಹತ್ರನೇ, ಮೇನ್ ಇನ್ನು ದೇವಸ್ಥಾನ ಬಾಗ್ಲ ಹತ್ರನೇ ಕರ್ಕೊಂಡು ಹೋಗುತ್ತೆ. ರೋಡ್ ಅಪ್ಲಿಕೇಬಲ್ ಇದೆ, ರೋಡಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಬಟ್ ನಮ್ದೇನಾಯ್ತು ಅಂದರೆ ಎಲ್ಲರೂ ಸ್ಪ್ಲಿಟ್ ಆದರು. ಸೊ ನಡ್ಕೊಂಡು ಹೋಗೋಣ, ಹತ್ರನೇ ಅಲ್ವಾ ಅಂತ ಎಲ್ಲರೂ ಹೇಳಿದ್ರು. ಅದರಿಂದ ನಾವು ನೋಡ್ಕೊಂಡೇ ಹೋಗ್ತಾ ಇದ್ರೆ ನೋಡಿದ್ರೆ ಅದೊಂದು ಮೇನ್ ನನಗೆ ಮಿನಿ ತಿರುಪತಿನೇ ನನಗೆ ಕಾಣಿಸಿದ್ದು. ಯಾಕಂದರೆ ಸ್ಟೆಪ್ಸ್ ಇದೆ, 304 ಸಮಥಿಂಗ್ 370 ಏನೋ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಹತ್ಕೊಂಡು ನಾವು ಹೋಗಬೇಕಾಗತ್ತೆ. ಸೊ ಆ ತಾಯಿ ಹೀಗೆ ಬರ್ಸ್ಕೊಂಡು ಹೋಗಬೇಕು, ನಾವು ಹೀಗೆ ನಡ್ಕೊಂಡು ಹೋಗಬೇಕು ಅಂತ ಏನಾದರೂ ಇತ್ತೇನೋ ಮೇ ಬಿ. ಸೊ ಹಾಗೆ ಆಯಿತು. ಇವಾಗ ನಮ್ಮ ಅಕ್ಕ ದೀಪಗಳು ಅಂಟಿಸ್ಕೊಂಡು ಹೋಗ್ತಿದ್ದಾಳೆ ಬೆಲ್ಲದಲ್ಲಿ. ಯಾಕಂದರೆ ಹರಕೆ ಇತ್ತಲ್ವ ಅವಳಿಗೆ. ಆ ದೀಪಗಳೆಲ್ಲನೂ ಬೆಲ್ಲ ಎಲ್ಲನೂ ಕೆಳಗಡೆನೇ ಸಿಗುತ್ತೆ. ನಾವು ಅಲ್ಲಿಂದನೇ ತೊಗೊಂಡೋಗಿದ್ದು. ಮೇಲೇನೂ ಸಿಗುತ್ತೆ. ಬಟ್ ದ ಥಿಂಗ್ ಈಸ್ ಏನು ಅಂದರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿನೇ ಇರುತ್ತೆ. ಬೆಟರ್ ನೀವು ಕೆಳಗಡೆನೇ ಹೋಗಿ ತೊಗೊಂಡೋಗ್ಬೋದು. ಇಫ್ ಇನ್ ಕೇಸ್ ಅಲ್ಲಿ ಮೇಲೆ ಸಿಗಲಿಲ್ಲ ಅಂದ್ರೂ ಅದು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆ್ಯಂಡ್ ಬೆಲ್ಲ ಈ ಥರ ಬೆಲ್ಲದ ದೀಪನೇ ಅಂಟಿಸ್ಬೇಕಾಗತ್ತೆ ನಾವೇನಾದರೂ ಹರಕೆ ಹೊತ್ಕೊಂಡಿದ್ರೆ. ಸೊ ಕೆಳಗಡೆಯಿಂದನೇ ದೀಪಗಳು ಅಂಟಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಅವ್ನ ಕೈಯಿಂದನೇ ಮಾಡಿಸ್ಬೇಕು, ಸುಹಾಸ್ ಕೈಯಿಂದ, ನಮ್ಮ ಅಕ್ಕನ ಮಗ ಕೈಯಿಂದ. ಬಿಕಾಸ್ ಅವನದೇ ಅಲ್ವಾ ಹರಕೆ ಇದ್ದಿದ್ದು. ಇಲ್ಲಿ ಮೇಯ್ನ್ ಅದು ಆರತಿ ತೆಗೆದ್ಬಿಟ್ಟು ಎಲ್ಲನೂ ಪೂಜೆ ಮಾಡಿಕೊಂಡು ನಾವು ಮೇಲೆ ಕರ್ಕೊಂಡು ಹೋಗಿದ್ದಿದ್ದು. ಮೇಲೆ ಇನ್ನೂ ಸ್ಟೆಪ್ಸು ಬೇರೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ಕುರಿಗಳು ಎಲ್ಲ ಕುರಿಗಳೆಲ್ಲ ಏನಿದೆ ಅದನ್ನು ನಾವು ಮೇಲೆ ಕಳಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಹಾಗೆಯೇ ಅವರು ಬಿಸಿಲು ಅಂತ ಅಂದ್ಬಿಟ್ಟು ಅದು ಹೋಗಲಿಲ್ಲ ಅಂತ ನಾವು ಅವರು ಗಾಡಿಯಲ್ಲೇ ತೊಗೊಂಡೋಗ್ಬಿಟ್ರು. ಅಲ್ಲಿ ಮೇಲೆ ವೆಯ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ನೀರೆಲ್ಲ ಇದೆ ಅಲ್ಲಿ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿನೂ ನಾವು ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಮಾಡಿದ್ದು ಆದಮೇಲೆ ಅವ್ರು ಅದನ್ನು ಹೊಡೆಯೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ಬಂದ್ಬಿಟ್ಟು
ಈ ಹುಡುಗಿನ ಇದ್ರು ಅಲ್ವಾ? ಅಂದ್ರು ಅಲ್ಲಾರು విరాళ మునిస్తున్న వారు దేవస్థానకు రసీదు తప్పకపోతారు. అనధికార వ్యక్తులకు కానుకలు దళారీలను నమ్మరు. ఈ అమ్మవారి దేవస్థానము ಬಿಡು ಒತ್ತತ್ತೆ ಬಿಡು. దేవస్థానము పరిసర ప్రాంతాలలో పరిశుభ్రత పాటిస్తూ చెత్తను డస్ట్బిన్లలో వేయవాలి. దేవస్థాన సిబ్బంది వాలంటీర్లు సూచనలు పాటించాలి. పోలీసుల ఖర్చులు 50 రూపాయలు మాత్రమే చెల్లించాలి. శిష్యులు కూడా ఉన్నాయి పాప. అదే పాప పోతాండి శిష్యుడు. అదే ఆడ పెద్ద షాప్లు ఆడ. కావున స్కానర్ మరియు ఫోన్ పే ద్వారా ಹೆಲೋ, ಐ ಆಮ್ ಬ್ಯಾಕ್. ಫೋನ್ ಒಳಗಡೆ ಅಲ್ಲೋ ಇಲ್ಲ, ಅಲ್ಲಿ ಕೌಂಟರ್ ಇರುತ್ತೆ, ಅಲ್ಲಿ ತುಂಬ ಚೆಕಿಂಗ್ ಇರುತ್ತೆ. ಸೊ ಅಲ್ಲೇ ತೊಗೊಂಬಿಟ್ರು, ಕೌಂಟರಲ್ಲೇ ಬಿಟ್ಬಿಟ್ರಿ. ಫೈನಲಿ ದರ್ಶನ ಮುಗೀತು. ಸಿಕ್ಕಾಪಟ್ಟೆ ಬಿಸಿಲಿದೆ. ಫುಲ್ ಕಾಲು ಬಿಸಿ ಆಗ್ತೈತೆ. ರನ್ನಿಂಗಲ್ಲಿ ಹೋಗ್ತಾ ಇದ್ವಿ. ಅಪ್ಪಂತೂ ತುಂಬಾ ಕಷ್ಟ ಆಯಿತು ಹತ್ತೋದಕ್ಕೆ. ನಾನು ವಿಡಿಯೋ ನೋಡಿರಬೇಕು, ಬಟ್ ಇವಾಗ ಡೌನ್ ಇಳಿಯೋದಕ್ಕೆ ಭಯ ಆಗ್ತಾಯಿದೆ, ಎಲ್ಲಿ ಉರ್ಲ್ಕೊಂಡು ಬೀಳ್ತೀವಿ ಅಂದ್ಬಿಟ್ಟು. ಸೊ ಅಷ್ಟೊಂದು ಡೌನ್ ಇದೆ. ಪಾಪ ಸಿಕ್ಕಾಪಟ್ಟೆ ಬಿಸಿಲಿದೆ. ಏನಾದರೂ ಟ್ರಿಪ್ಗೆ ಹೋಗ್ಬೇಕಂದ್ರೆ ತುಂಬ ಹುಷಾರಾಗಿ ಹೋಗಿ. ಹೆವಿ ಬಿಸಿಲು.
ಕೊಟ್ಟು ಬಾಹುಬಲಿ ಹಿಂಗೋಗಿ ಸಾಕ್ರೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ನಡ್ಕೊಂಡು ಬಂದುಬಿಟ್ರಿ. ಸಿಕ್ಕಾಪಟ್ಟೆ ಬಿಸಿ ಇತ್ತು ಆ್ಯಂಡ್ ಅಲ್ಲಿ ಲೊಕೇಶನ್ ಎಲ್ಲ ಏನೂ ತೋರಿಸೇ ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಹೋಗಿರೋ ಲೊಕೇಶನ್ ಸೇಮ್ ದಾರಿಯಿಂದನೇ ನಾವು ಇಳಿಬೇಕಿದ್ರೂ ಸೇಮ್ ದಾರಿಯಿಂದನೇ ಇಳಿಬೇಕಾಗುತ್ತೆ. ಆ್ಯಂಡ್ ಅದನ್ನು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಅಲ್ವಾ, ಅದೇ ಸೇಮ್ ಇರುತ್ತೆ ಅಂತ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಟ್ಟು ನನಗೆ ಬೇರೆ ಐಫೋನಲ್ಲ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಬಿಸಿ ಆಗಿಬಿಟ್ಟಿತ್ತು. ಸುಡ್ತಾ ಇತ್ತು ಫೋನ್ ಲಿಟ್ರಲಿ. ಅದರಿಂದ ನಾನೇನು ಮಾಡೋಕ್ಕಾಗಲಿಲ್ಲ. ಮತ್ತು ಕೆಳಗಡೆ ಬಂದಮೇಲೆ ಇದೇ ನಾನು ಹೇಳಿದ್ನಲ್ಲ ಮರದ ಹತ್ರ ಕೂತ್ಕೊಳ್ಳೋದು ಅಂತ, ಈ ಒಂದು ಲೊಕೇಶನು ಫುಲ್ ಮರ, ತೆಂಗಿನಕಾಯಿ ಮರ, ದೊಡ್ಡ ಮರಗಳು. ಆ್ಯಂಡ್ ಎಲ್ಲ ಕ್ಲೀನಾಗಿ ಅವರೆಲ್ಲನೂ ಕ್ಲೀನಾಗಿ ಚಾಪೆ ಹಾಸ್ಕೊಳ್ಳೋಕ್ಕೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಟೋದಲ್ಲಿ ಅವರೇ ಐಟಮ್ ನಾವೆಲ್ಲ ಒಪ್ಸಿದಿರುವಲ್ಲ, ಅವರೇ ಆಟೋದಲ್ಲಿ ತೊಗೊಬಂದ್ಬಿಟ್ಟು ನಾವು ಏನೇನು ಕುಕ್ಕಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಅವರೇ ಇಳಿಸ್ಕೊಟ್ಟು ಅವರೇ ಎಲ್ಲನೂ ತೊಗೊಬಂದು ಕೊಡ್ತಾರೆ ನಮಗೆ. ಆ್ಯಂಡ್ ಇವಾಗ ಬಡಿಸ್ತಾ ಇದ್ದೀವಿ. ನೋಡಿದ್ರಲ್ಲ, ಸೊ ಎಲ್ಲನೂ ರೆಡಿ ಆಗ್ತಿದೆ ಆ್ಯಂಡ್ ಎಲ್ಲರೂ ಕೂತ್ಕೊಂಡಿದ್ದಾರೆ ಬಡಿಸೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವೆಲ್ಲ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತಂದರೆ ಮಟನ್ ಕಂಪ್ಲೀಟಾಗಿ ಅದರಲ್ಲಿ ಏನಿದೆ, ಮಟನ್ ಕರಿ ಆಗಲಿ, ಲಿವರ್ ಫ್ರೈ ಆಗಲಿ ಆ್ಯಂಡ್ ಬೋಟಿ ಆಗಲಿ, ಇವೆಲ್ಲ ಗ್ರೇವಿ ಫ್ರೈ ಥರನೇ ಮಾಡಿದ್ದು. ಆ್ಯಂಡ್ ಮೇನ್ಲಿ ಚಿಕನ್ ಬಂದ್ಬಿಟ್ಟು ಫ್ರೈ ಮಾಡಿದ್ದು ಆ್ಯಂಡ್ ರೈಸು, ರಸಮು, ಮುದ್ದೆ. ಸೊ ಇದಿಷ್ಟು ಐಟಮ್ಸ್ಗಳನ್ನ ನಾವು ಆರ್ಡ್ರ್ ಮಾಡಿದ್ದು. ಇದು ಕಂಪ್ಲೀಟಾಗಿ ಅವ್ರು ಮುಗಿಸಿದ್ದಾರೆ. ಆ್ಯಂಡ್ ಮಟನ್ ಎಲ್ಲ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಚಿಕನ್ ಅಂತ ಹೇಳಿದಾಗ ನಾನೇ ಪರ್ಸ್ನಲಾಗಿ ನಾನು ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾನು ಮೇನ್ಲಿ ಚಿಕನ್ ಮಾತ್ರನೇ ತಿನ್ನೋದು, ಬೇರೆ ಏನೂ ತಿನ್ನಲ್ಲ ನಾನು. ಸಕ್ಕತ್ತಾಗಿತ್ತು ಹೇಳಬೇಕಂದ್ರೆ, ಚಿಕನ್ ಮಾತ್ರ ಮಸ್ತಾಗಿತ್ತು. ಬಟ್ ಏನು ಅಂತಂದರೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾವು ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ. ಇವಾಗ ನಮ್ಮ ಮನೇಲೇ ನಾವು ನೋಡ್ಬೋದು, ಎಲ್ಲಾದರೂ ಆಚೆಯಿಂದ ಹೋಗಿ ಬಂದಮೇಲೆ ಅಥವಾ ನಾವು ಬಾಕ್ಸ್ ತೊಗೊಂಡು ಹೋಗಿದ್ರೂ ಕೆಲಸತ್ತೆ ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಬಿಕಾಸ್ ತುಂಬ ಬಿಸಿಲು ಇರೋದ್ರಿಂದ ಬರೀ ಲಿಕ್ವಿಡೇ ಹೋಗ್ತಾ ಇದೆ. ದಟ್ಟು ತಣ್ಣಕ್ಕಿದ್ರೆ ಮಾತ್ರ, ಕೋಲ್ಡಾಗಿದ್ದರೆ ಮಾತ್ರನೇ ಕುಡಿಯೋಕ್ಕಾಗ್ತಾಯಿದೆ, ಇಲ್ಲಾಂದರೆ ಕುಡಿಯೋಕ್ಕೆ ಆಗ್ತಿಲ್ಲ. ಸೊ ಆ ಒಂದು ರೇಂಜಲ್ಲಿ ಆ ಬಿಸಿಲಲ್ಲಿ ನಾವು ಇಳ್ಕೊಂಡು ಹತ್ಕೊಂಡು ಬಂದು ಮತ್ತು ಅಲ್ಲಿ ತಿನ್ನಬೇಕು ಅಂತಂದರೆ ಇಟ್ಸ್ ನಾಟ್ ಅಟ್ ಆಲ್ ಸೋ ಈಸಿ. ಸೊ ತುಂಬಾ ವೇಸ್ಟ್ ಅಂತ ಏನೂ ಆಗಲಿಲ್ಲ. ಅಲ್ಲಿ ಬರ್ತಾರೆ ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ಜನಕ್ಕೆ ಅಲ್ಲೇ ಒಂದು ಆಲ್ಮೋಸ್ಟ್ 10 to 15 ಮೆಂಬರ್ಸ್ವರೆಗೂ ಬಂದಿದ್ದರು ಫುಡ್ಗೆ ಅಂತ. ಅವ್ರಿಗೆ ನಾವು ಹಾಕ್ಕೊಟ್ಬಿಟ್ರಿ. ಅವ್ರು ಬರ್ತಾರೆ ಕವರ್ಸು ಅಥವಾ ಏನಾದರೂ ಒಂದು ತೊಗೊಂಡು ಬರ್ತಾರೆ, ಇಲ್ಲಾಂದರೆ ನಮ್ಮ ಹತ್ರ ಏನಿದೆ ಅದ್ರ ತಕ್ಕಂತೆ ನಾವು ಹಾಕ್ಕೊಡ್ತಾ ಇರ್ತೀವಿ. ಸೊ ಅದು ಒಂಥರ ಪುಣ್ಯ ಬಂದಂಗೆ ಅಲ್ವಾ. ಸುಮ್ಮನೆ ವೇಸ್ಟ್ ಆಗೋ ಬದಲು ಅಟ್ಲೀಸ್ಟ್ ಅವ್ರಿಗಾದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ, ಬೇರೆಯವ್ರಿಗಾದ್ರೂ ಹೊಟ್ಟೆ ತುಂಬುತ್ತೆ ಅಲ್ವಾ. ಅಲ್ಲೇ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವ್ರು ತೊಗೊಂಡೋಗಿ ಬೇರೆ ಕಡೆ ಹೋಗಿ ಅಥವಾ ಅವರೊಂದು ಫ್ಯಾಮಿಲಿ ಇರ್ತಾರೆ ಅಲ್ಲೆಲ್ಲ ಹೋಗಿ ಊಟ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಕಾಸು ಕೇಳೋಕ್ಕೆ ಅಂತ ಬರ್ತಾರೆ. ದಯವಿಟ್ಟು ಕಾಸು ಯಾರು ಕೊಡೋಕೆ ಹೋಗಬೇಡಿ. ಕಾಸು ಕೊಡೋ ಬದಲು ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಊಟನ ಕೊಡ್ಬೋದು, ತೊಂದರೆ ಇಲ್ಲ. ಆ್ಯಂಡ್ ವ್ಯೂ ನೋಡಿ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಎಲ್ಲರೂ ಊಟ ಮಾಡಿ ಆ್ಯಂಡ್ ನಾನೇ ಲಾಸ್ಟಲ್ಲಿ ಊಟ ಮಾಡಿದ್ದು. ಊಟ ಮಾಡಿಕೊಂಡು ಆಮೇಲೆ ಒಂದು 2 hours ಮಾತ್ರನೇ ನಿದ್ದೆ ಮಾಡಿದೆ. ಯಾಕೆಂದರೆ ಓಲ್ ನೈಟ್ ನನಗೆ ನಿದ್ದೆ ಇರಲಿಲ್ಲ, ನಾಟ್ ಇವನ್ ಸಿಂಗಲ್ ಸೆಕೆಂಡ್ ನಾನು ನಿದ್ದೆ ಮಾಡಿಲ್ಲ. ಸೊ ಅದಕ್ಕಾಗಿ ಊಟ ಮಾಡಿಕೊಂಡು ಸೊ ಜಸ್ಟ್ 2 hours ಹಂಗೆ ನಿದ್ದೆ ಮಾಡಿ ಮತ್ತೆ ಎದ್ಬಿಟ್ಟು ಇಲ್ಲಿದೆ ಅಲ್ವಾ ಕಿಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಿಲ್ಲಿ ಆರ್ಡ್ರ್ ಮಾಡಿದ್ವಿ. ಅವ್ರು ಆಗ್ತಿದ್ದಾರಲ್ವ, ಅವರೇ ಆ ಒಂದು ಪ್ಲೇಸ್ನ ಮ್ಯಾನೇಜ್ ಮಾಡೋದು. ಅವರೇ ಬಂದು ಇಲ್ಲಿ ಕಿಲ್ಲಿ ಶಾಪ್ ಸಹ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಅವರು ಅಂತಂದರೆ ಇವತ್ತು ಹಾಲಿಡೇ ಇರೋದ್ರಿಂದ ಅವ್ರು ಈ ಒಂದು ಮ್ಯಾನೇಜ್ ಮಾಡ್ತಿದ್ದಾರಂತೆ. ಅದು ಬಿಟ್ಟರೆ ಅವರು IT ಕೆಲಸ ಮಾಡ್ತಾರಂತೆ. ಅದಕ್ಕೆ ನಂದು ವೀಡಿಯೋ ಎಲ್ಲ ಮಾಡಬೇಡಿ ಅಂತ ನಾನು ಫೇಸ್ ಎಲ್ಲ ಮಾಡೋದಿಲ್ಲ, ಬರೀ ಇದಿಷ್ಟು ಮಾತ್ರನೇ ವೀಡಿಯೋ ಮಾಡ್ಕೊಳ್ತೀನಿ, ಯಾವುದೇ ರೀತಿಯಲ್ಲಿ ವರಿ ಮಾಡ್ಕೋಬೇಡಿ ಅಂದ್ಬಿಟ್ಟು ನಾನು ಆ ವಿಡಿಯೋನ ತೆಗ್ದಿದ್ದೀನಿ. ಇವಾಗೆಲ್ಲ ಆಲ್ಮೋಸ್ಟ್ ಮುಗೀತು. ಇನ್ನು ಕಿಲ್ಲಿ ತಗೊಂಡು ಇನ್ನು ತಿನ್ಬಿಟ್ಟು ಇನ್ನು 2 ಫೋಟೋಸ್ ಹಿಡ್ಕೊಂಡೆ. ಅಲ್ಲಿವರೆಗೂ ಯಾವುದೋ ಒಂದು ಫೋಟೋಸೇ ಹಿಡ್ಕೊಂಡಿಲ್ಲ ನಾವು, 1-2 ಗ್ರೂಪ್ ಫೋಟೋಸ್ ಹಿಡ್ಕೊಂಡು ಆಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ.
ಆ್ಯಂಡ್ ಹಾಗೆ ಅಲ್ಲೇ ನಮಗೆ ಮಾವಿನಕಾಯಿ ಸಿಕ್ತು. ಸೊ ಅಲ್ಲಿ ಕಿತ್ಕೊಂಡು ನಾವು ಅದನ್ನು ತಿನ್ಕೊಂಡು ಬಂದ್ರಿ. ಆ್ಯಂಡ್ ಮೇಯ್ನ್ಲಿ ಏನಂತಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಮೇಯ್ನಾಗಿ ನಾವು ಡ್ರೈವರ್ ಅಂಕಲ್ಗೆ ಹೇಳ್ತಾ ಇದ್ರಿ, ಅಂಕಲ್ ಬರಬೇಕಾದ್ರೆ ಖಂಡಿತವಾಗ್ಲೂ ಮಾವಿನಕಾಯಿ ಮರಗಳ ಹತ್ರ ನಮಗೆ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ನಾವು ಕಿತ್ಕೊಬೇಕು ಅಂತ. ಅದಕ್ಕಂತಲೇ ನಾವು ಉಪ್ಪು ಖಾರ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ತಗೊಂಡು ಹೋಗ್ತಿದ್ದೀವಿ. ಕಂಪಲ್ಸರಿ ನಾವು ಮಾವಿನಕಾಯಿ ತಿನ್ಕೊಂಡೇ ಬರ್ತೀವಿ. ಅದು ಯಾಕಂದರೆ ಸಮ್ಮರಲ್ಲಿನೂ ನಾವು ಜಾಸ್ತಿ ಹೋಗ್ತಿದ್ವಲ್ವ ಆ ದೇವಸ್ಥಾನಕ್ಕೆ ಅಂತ, ಅದರಿಂದನೇ ತುಂಬಾ ಸಿಗ್ತಾಯಿತ್ತು ನಮಗೆ. ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನಮ್ಮ ಅಕ್ಕನ ಡ್ರಾಪ್ ಮಾಡಿ ನಾವು ಬೆಂಗಳೂರು ಕಡೆ ಹೊರಡಿದ್ವಿ. ಆ್ಯಂಡ್ ಅಷ್ಟೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲೇ ಇದೆ, ನಾವು ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.